ಸಿಟಿವಿ ನ್ಯೂಸ್ ವರದಿ ನಗರಸಭೆಯಲ್ಲಿ ಪ್ರತಿಧ್ವನಿಸಿದೆ. ಚಿಕ್ಕಬಳ್ಳಾಪುರದ 7ನೇ ವಾರ್ಡ್ನಲ್ಲಿ ಯುಜಿಡಿ ತ್ಯಾಜ್ಯ ನೀರು ನೇರವಾಗಿ ಚರಂಡಿಗೆ ಬಿಡುತ್ತಿರುವ ಬಗ್ಗೆ ಸಿಟಿವಿ ನ್ಯೂಸ್ ಇತ್ತೀಚೆಗೆ ಸುದ್ದಿ ಪ್ರಸಾರ ಮಾಡಿತ್ತು. ಈ ಸುದ್ದಿಗೆ ಸಂಬಂಧಿಸಿ ನಗರಸಭೆಯಲ್ಲಿ ಪ್ರಸ್ತಾಪ ಮಾಡಿದ 5ನೇ ವಾರ್ಡಿನ ನಗರಸಭಾ ಸದಸ್ಯ ಜೆ ನಾಗರಾಜ್ ಕೂಡಲೇ ಇದಕ್ಕೆ ಪರಿಹಾರ ನೀಡುವಂತೆ ಒತ್ತಾಯ ಮಾಡಿದರು. ಹೌದು, ಸತತವಾಗಿ ಸಿಟಿವಿ ನ್ಯೂಸ್ ಪ್ರಸಾರ ಮಾಡುತ್ತಿರುವ ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯ ಸಮಸ್ಯೆಗಳು ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮಾರ್ದನಿಸಿದೆ. ಸೋಮವಾರ ನಡೆದ ನಗರಸಭೆ ಬಜೆಟ್ ಮಂಡನೆ ನಂತರ ನಡೆದ ಸಭೆಯಲ್ಲಿ ಈ ಪ್ರಸ್ತಾಪ ಮಾಡಲಾಗಿದ್ದು, ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಯುಜಿಡಿ ನೀರು ಚರಂಡಿಗೆ ನಂತರ ಕೆರೆಗೆ ನೇರವಾಗಿ ಹರಿಯುತ್ತಿದ್ದು, ಇದು ಜನರ ಮತ್ತು ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಆತಂಕ ಇರುವುದರಿಂದ ಕೂಡಲೇ ಕ್ರಮ ಜರುಗಿಸಬೇಕೆಂದು ನಗರಸಭಾ ಸದಸ್ಯ ಜೆ ನಾಗರಾಜ್ ಆಗ್ರಹಿಸಿದರು. ಯುಜಿಡಿ ನೀರು ಚರಂಡಿಗೆ ಹರಿಸುತ್ತಿರುವ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಇತ್ತೀಚೆಗೆ ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತು. ಅಲ್ಲದೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಈ ಸಮಸ್ಯೆ ಪರಿಹಾರ ಮಾಡದಿರಲು ಕಾರಣವನ್ನು ನೇರ ಪ್ರಸಾರದಲ್ಲಿಯೇ ಕೇಳಲಾಗಿತ್ತು. ಇದಕ್ಕೆ ನೆಪ ಹೇಳಿ ಅಧಿಕಾರಿಗಳು ಜಾರಿಕೊಂಡಿದ್ದರು. ಈ ವಿಚಾರವನ್ನು ಸೋಮವಾರ ಬಜೆಟ್ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ ಸದಸ್ಯರು ಕೂಡಲೇ ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿದರು. ಈ ವಿಚಾರದ ಬಗ್ಗೆ ಕೊನೆಯಲ್ಲಿ ಪ್ರಸ್ತಾಪ ಮಾಡಿದ ಅಧಿಕಾರಿಗಳು ಯುಜಿಡಿ ನಿರ್ವಹಣೆಗಾಗಿಯೇ ಅನುದಾನ ಮೀಸಲಿರಿಸಲಾಗಿದ್ದು, ನಗರದಲ್ಲಿರುವ ಯುಜಿಡಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಆಮೇಲೆ ಯುಜಿಡಿ ಸಮಸ್ಯೆ ಬಗ್ಗೆ ಒಂದು 7ನೇ ವಾರ್ಡಲ್ಲಿ ಸರ್ಕಾರ 2 ಹಂತದಲ್ಲಿ ಒಂದು ನೀರು ಶುದ್ಧೀಕರಣ ಮಾಡಿ ಏನು ಇವಾಗ ಚಿಕ್ಕಬಳ್ಳಾಪುರ ಆಮೇಲೆ ಹಲವಾರು ತಾಲೂಕುಗಳಿಗೆ ನೀರು ಕಳಿಸ್ಕೊಡ್ತಾ ಇದ್ದಾರೆ. 3ನೇ ಹಂತದ ಶುದ್ಧೀಕರಣ ಆಗಬೇಕು ಅಂತೇಳಿ ಈಗಾಗಲೇ ನೀರಿನ ಹೋರಾಟಗಾರರೆಲ್ಲ ಪ್ರೊಟೆಸ್ಟ್ ಮಾಡೋ ಅಂಥದ್ದು, ಆಮೇಲೆ ಗವರ್ನರ್ನ ಭೇಟಿ ಆಗಿರೋ ಅಂಥದ್ದು ತಾವು ನೋಡಿರೋವಂಥ ವಿಚಾರನೇ. ಆದರೆ ಒಂದು ಸಾರಿ ನೀರು ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ರೆ 4,500 ಕೋಟಿ ಆಗುತ್ತೆ ಅಂತೇಳಿ ಸರ್ಕಾರದ ಮಾಹಿತಿ. ಹಂಗಿದ್ದಾಗ 2 ಹಂತದಲ್ಲಿ ಶುದ್ಧೀಕರಣ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರ್ತಕ್ಕಂಥ ಕೆರೆಗೆ ಕಳಿಸ್ತಾ ಇರಬೇಕಾದ್ರೆ ನಮ್ಮ ನಗರದಲ್ಲಿರ್ತಕ್ಕಂಥ ಯುಜಿಡಿ ನೀರನ್ನ ನಾವು ಅಲ್ಲಿಂದ 2 ಬಾರಿ ಶುದ್ಧೀಕರಣ ಆಗಿ ಬರೋದನ್ನು ಇಲ್ಲಿ ಒಂದೇ ಬಾರಿ ನಾವು ಯುಜಿಡಿ ನೀರು ಬಿಟ್ಬಿಟ್ರೆ ಇನ್ನು ಶುದ್ಧೀಕರಣ ಎಲ್ಲ ಬರುತ್ತೆ. ನಾನು ಒಂದು ಮೀಡಿಯಾದಲ್ಲಿ ಒಂದು ಸಿ ನ್ಯೂಸಲ್ಲಿ ನಾನು ನೋಡಿದೆ. ಇನ್ನು ಅದೇನಾದರೂ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ ಅಂತೇಳಿ ನಾನು ಕೂಡ ಬೆಳಗ್ಗೆ ಒಂದು ಬಾರಿ ನೋಡ್ಕೊಂಡು ಬರೋಣ, ಮಾತಾಡೋವಂಥ ವಿಚಾರ ತಿಳ್ಕೊಂಡು ಮಾತಾಡೋಣ ಅಂತ ಹೋಗಿ ಬಂದೆ. ಯಥೇಚ್ಛವಾಗಿ ನೀರು ಕೆರೆಗೆ ಹೋಗ್ತಾ ಇದೆ. ಅಂದರೆ ಅಲ್ಲಿ 2 ಸಾರಿ ಶುದ್ಧೀಕರಣ ಆಗ್ತದೆ, ಇಲ್ಲಿ ಒಂದೇ ಸಾರಿ ಶುದ್ಧೀಕರಣನೇ ಇಲ್ಲ. ಹಂಗಾಗಿ ಈ ಸಮಸ್ಯೆ ಬಗ್ಗೆ ಇಲ್ಲಿ ಉಸ್ತುವಾರಿ ಸಚಿವರು ಇದ್ದಿದ್ರೆ ಕೇಳೋದಕ್ಕೆ ಚೆನ್ನಾಗಿರ್ತಾ ಇತ್ತು. ಹಂಗಾಗಿ ನಿಮಗೆ ಈ ಒಂದು ವಿಚಾರನ ಮುಟ್ಟಿಸಿರ್ತೀನಿ ಸರ್. ಅಲ್ಲದೆ ನಗರ ವ್ಯಾಪ್ತಿಯಲ್ಲಿರುವ ಬಡವರು ಮೃತಪಟ್ಟರೆ ಶವ ಸಂಸ್ಕಾರ ಮಾಡಲು ತೀವ್ರ ತೊಂದರೆ ಎದುರಿಸುತ್ತಿದ್ದು, ಇಂತಹ ಕಡು ಬಡವರಿಗೆ ಕನಿಷ್ಠ 5,000ದಂತೆ ಶವ ಸಂಸ್ಕಾರ ವೆಚ್ಚ ವಿತರಿಸಲು ನಗರಸಭೆ ಕ್ರಮ ಜರುಗಿಸಬೇಕೆಂದು ಸದಸ್ಯ ನಾಗರಾಜ್ ಬೇಡಿಕೆ ಇಟ್ಟರು. ಇನ್ನು ಖಾತೆ ವಿಚಾರದಲ್ಲಿ ಸರ್ಕಾರದ ಆದೇಶವಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು, MER 19 ಆಗಬೇಕು ಮತ್ತು ಹೌಸ್ ಲಿಸ್ಟ್ ಆಗಬೇಕು. ಇದರಿಂದ ನಗರಸಭೆ ಆದಾಯವು ಹೆಚ್ಚಾಗಲಿದೆ ಎಂದು ಒತ್ತಾಯಿಸಿದರು. ಸರ್ಕಾರದ ಆದೇಶದಂತೆ ಕ್ರಮ ಜರುಗಿಸುವ ಭರವಸೆಯನ್ನು ಆಯುಕ್ತರು ನೀಡಿದರು. BPL ಕಾರ್ಡ್ದಾರರಿಗೆ 5,000 ರೂಪಾಯಿ ಅನುದಾನ ಕೊಡೋ ಅಂಥದ್ದನ್ನು ತಾವು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. 2024-25ಕ್ಕೆ ಒಂದು 10 ಲಕ್ಷವನ್ನು ಸರ್ ಬಡವರಿಗೆ ಶವ ಸಂಸ್ಕಾರಕ್ಕೆ ನಾನು ಹಿಂದೆ ನಾನು ಕೊಟ್ಟಿದ್ದೀನಿ ಸರ್. ಪೂರ್ವಭಾವಿ ಸಭೆಯಲ್ಲಿ ತಮಗೆ ಲೆಟರ್ ಕೊಟ್ಟಿದ್ದೀನಿ. ಅದರಲ್ಲಿ ಸರ್ ಅದೇ ರೀತಿ ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷ ಕಮಿಷನರ್ ಸಾಹೇಬರು ಇಲ್ಲೇ ಇದ್ದಾರೆ. ಹಿಂದೇನು ಒಂದು ಸಾರಿ ನಾವು ಹೇಳಿ ಸಾಹೇಬ್ರ ಗಮನಕ್ಕೆ ತರ್ತಾನೆ ಇದ್ದೀವಿ ಸರ್. MER 19 ಖಾತೆ ಮಾಡಬಾರ್ದು ಅಂತೇಳಿ ಸರ್ಕಾರದಿಂದ ಏನಾದರೂ ಆದೇಶ ಇದೆಯಾ? ಆದರೂ ಕೂಡ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಎಂಡೋಸ್ಮೆಂಟ್ ಹಾಕಿಡೋ ಅಂಥದ್ದು ಆಗ್ತಾ ಇದೆ. ಸರ್ಕಾರದ ಆದೇಶ ಇದ್ರೂ ಕೂಡ ನಾವು ಮಾಡ್ತಾ ಇಲ್ಲ. ಇನ್ನು ರೆವಿನ್ಯೂ ಹೆಂಗೆ ಸರ್ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ? ಇನ್ನು 20ನೇ ವಾರ್ಡಿನ ಸದಸ್ಯ ನರಸಿಂಹಮೂರ್ತಿ ಮಾತನಾಡಿ, ಸದಸ್ಯರು ಒತ್ತಡ ತಂದು ಆಸ್ತಿ ತೆರಿಗೆ ವಸೂಲಿ ಮತ್ತು ಅಂಗಡಿ ಹರಾಜಿಗೆ ಅಡ್ಡಿ ಮಾಡುತ್ತಿದ್ದಾರೆ ಎಂದಾಗ ಮಳಿಗೆಗಳ ಹರಾಜು ಆಗದಂತೆ ತಡೆಯುತ್ತಿದ್ದಾರೆಂದು ಆರೋಪಿಸಿದರು.
ಇದರಿಂದ ಕೆರಳಿದ ಸದಸ್ಯರು ನಾಗರಿಕರ ಸಮಸ್ಯೆಗಳ ಬಗ್ಗೆ ಮತ್ತು ಬಜೆಟ್ ಬಗ್ಗೆ ಮಾತ್ರ ಮಾತನಾಡಿ ಸದಸ್ಯರ ಬಗ್ಗೆ ಆರೋಪ ಪ್ರತ್ಯಾರೋಪ ಮಾಡುವ ಸಭೆ ಇದಲ್ಲ ಎಂದು ಹಲವು ಸದಸ್ಯರು ತಿರುಗಿಬಿದ್ದ ಕಾರಣ ಕೆಲ ಕಾಲ ಸದಸ್ಯರ ನಡುವೆಯೇ ಮಾತಿನ ಚಕಮಕಿ ನಡೆಯಿತು. ಆ ವೇಳೆ ಮಧ್ಯಪ್ರವೇಶ ಮಾಡಿದ ನಗರಸಭೆ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ತಮಗೆ ಮತ್ತೊಂದು ಸಭೆ ಇರುವ ಕಾರಣ ಸದಸ್ಯರು ಆದಷ್ಟು ಬೇಗ ಸಭೆ ಮುಗಿಸಲು ಸಹಕರಿಸುವಂತೆ ಮನವಿ ಮಾಡಿದ ಕಾರಣ ನಂತರ ಸಭೆ ಮುಂದುವರಿಯಿತು. ಮತ್ತೊಬ್ಬ ಸದಸ್ಯೆ ನಿರ್ಮಲಾ ಪ್ರಭು ಅವರು ಮಾತನಾಡಿ ತಮ್ಮ ವಾರ್ಡ್ ವ್ಯಾಪ್ತಿಯ ಬಾಪೂಜಿ ನಗರದಲ್ಲಿರುವ ಶೌಚಾಲಯ ನಿರ್ವಹಣೆಗೆ ಯಾರೂ ಬರುತ್ತಿಲ್ಲ. ಕಾರಣ ನಿರ್ವಹಣೆ ಮಾಡುವವರಿಗೆ ಕೇವಲ 2,000 ಮಾತ್ರ ನೀಡುತ್ತಿದ್ದಾರೆ. ಹಾಗಾಗಿ ಈ ಅನುದಾನ ಹೆಚ್ಚಿಸಿದರೆ ಶೌಚಾಲಯ ನಿರ್ವಹಣೆ ಆಗಿ ಈ ಭಾಗದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು. ಜೊತೆಗೆ ನಗರಸಭೆಯಿಂದ ಲ್ಯಾಪ್ಟಾಪ್ ವಿತರಿಸುತ್ತಿದ್ದು ಇದರಿಂದ ಹೆಚ್ಚು ಜನರಿಗೆ ಅನುಕೂಲವಾಗುತ್ತಿಲ್ಲ. ಹಾಗಾಗಿ ಲ್ಯಾಪ್ಟಾಪ್ ಬದಲಿಗೆ ವಿದ್ಯಾರ್ಥಿ ವೇತನ ನೀಡಿದರೆ ಅನುಕೂಲವಾಗಲಿದೆ ಎಂದರು. ಈ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದರು. 9ನೇ ವಾರ್ಡಿನ ಸದಸ್ಯ ಮಠಮಪ್ಪ ಮಾತನಾಡಿ ನಗರದಲ್ಲಿ ಬಸ್ ನಿಲ್ದಾಣಗಳನ್ನು ಹೊರತುಪಡಿಸಿದರೆ ಉಳಿದ ಕಡೆ ಶೌಚಾಲಯ ಕೊರತೆ ತೀವ್ರವಾಗಿದೆ. ನಗರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿಯೇ ಶೌಚಾಲಯಗಳಿಲ್ಲ. ಇನ್ನು ಮತ್ತೊಂದು ಜನಸಂದಣಿ ಹೆಚ್ಚಾಗಿರುವ ರಸ್ತೆಯಾದ ಗಂಗಮ್ಮಗುಡಿ ರಸ್ತೆಯಲ್ಲಿಯೂ ಶೌಚಾಲಯಗಳಿಲ್ಲದೆ ಸಾರ್ವಜನಿಕರು ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಿ ನಗರದ ಸ್ವಚ್ಛತೆಗೆ ಅಡ್ಡಿ ಮಾಡುತ್ತಿದ್ದಾರೆ. ಹಾಗಾಗಿ ನಗರದ ಹಲವು ಜನ ನಿಬಿಡ ಪ್ರದೇಶಗಳಲ್ಲಿ ಶೌಚಾಲಯಗಳ ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿದರು. ಇವತ್ತು ನಾವು ನಗರಸಭೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಶೌಚಾಲಯಗಳ ಕೊರತೆ ಸಾಕಷ್ಟು ಕಾಡ್ತಾ ಇದೆ. ತಾವು ನೋಡ್ಬೋದು, ಇಲ್ಲಿ ನಮ್ಮ ಜಿಲ್ಲಾ ನಮ್ಮ ಒಂದು ಸರ್ಕಾರಿ ಬಸ್ ನಿಲ್ದಾಣ ಇದೆಯಲ್ಲ, ಅಲ್ಲೊಂದು ಬಿಟ್ರೆ, ಮತ್ತೆ ಖಾಸಗಿ ಬಸ್ ನಿಲ್ದಾಣ ಅಲ್ಲೊಂದು ಬಿಟ್ರೆ, ಮತ್ತೆ ಇಲ್ಲಿ ಜೂನಿಯರ್ ಕಾಲೇಜು ಎಲ್ಲ ಕಡೆ ಲಾವಸ್ಟರ್ ಒಂದು ಬಿಟ್ರೆ, ಇವತ್ತು ನಮ್ಗೆ ಎಂಜಿ ರೋಡ್ ಅಲ್ಲಿ ಎಲ್ಲೂ ಕೂಡ ಶೌಚಾಲಯಗಳಿಲ್ಲ. ಜನದಟ್ಟಣೆ ಇರ್ತಕ್ಕಂಥ ಜಾಗ ಅದು. ಎಪಿಎಂಸಿ ಅಲ್ಲಿರುತ್ತೆ ಸರ್, ಇಲ್ಲಿ ಸರ್ ಜನ ಅಲ್ಲಿಂದ ಹಿಡಿದು ಎಪಿಎಂಸಿ ಇರೋದು ಎಲ್ಲೋ ಬಾರ್ಡ್ರು, ಟೌನ್ ಬಾರ್ಡರ್ ಅಲ್ಲಿ ಇದೆ. ಬಟ್ ಇಲ್ಲಿವರೆಗೂ ಕೂಡ ಎಲ್ಲೂ ಕೂಡ ಇಲ್ಲ. ಒಂದು ದಯವಿಟ್ಟು ಕೂಡ ಅದೊಂದು ವ್ಯವಸ್ಥೆ ಮಾಡಬೇಕು. ಅಲ್ಲದೆ ಪ್ರಾಣಿಗಳ ಕಾಟ ನಿಗ್ರಹಕ್ಕೆ ಪ್ರಸ್ತುತ ಆಯವ್ಯಯದಲ್ಲಿ 25 ಲಕ್ಷ ಮೀಸಲಿರಿಸಲಾಗಿದೆ. ಆದರೆ ಇದೇ ರೀತಿಯಲ್ಲಿ ಕಳೆದ 3 ವರ್ಷದಿಂದ ಪ್ರತಿ ವರ್ಷ ಅನುದಾನ ಮೀಸಲಿರಿಸಲಾಗುತ್ತಿದೆ. ಆದರೆ ಕ್ರಮ ಮಾತ್ರ ಜರುಗಿಸಿಲ್ಲ. ನಾಯಿಗಳ ಕಾಟ ನಗರದಲ್ಲಿ ತೀವ್ರವಾಗಿದೆ. ಕೋತಿಗಳ ಕಾಟವೂ ಹೆಚ್ಚಾಗಿದ್ದು ಈ ಬಗ್ಗೆ ಕೂಡಲೇ ನಾಯಿ ಮತ್ತು ಕೋತಿಗಳಿಗೆ ಸಂತಾನ ಶಕ್ತಿ ಹರಣ ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ನಗರದಲ್ಲಿ ಬೀದಿ ದೀಪ ದುರಸ್ತಿಗಾಗಿ ಬಜೆಟ್ನಲ್ಲಿ ಹಣ ಮೀಸಲಿರಿಸಲಾಗುತ್ತಿದೆ. ಆದರೆ ಹೊಸ ಬೀದಿ ದೀಪ ಅಳವಡಿಕೆಗೆ ಕ್ರಮ ಜರುಗಿಸದ ಕಾರಣ ಇಡೀ ನಗರದಲ್ಲಿ ಕತ್ತಲು ಆವರಿಸಿ ನಾಗರಿಕರು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ನಗರಸಭೆ ಕ್ರಮದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರವಾಗಿ 16 ವರ್ಷಗಳೇ ಕಳೆದಿದ್ದರೂ ನಗರಕ್ಕೆ ಮುಖ್ಯವಾಗಿ ಇರಬೇಕಾದ ಸ್ವಾಗತ ಕಮಾನುಗಳೇ ಇಲ್ಲ. ಹಾಗಾಗಿ ಈ ಹಿಂದಿನ ನಗರಸಭೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿಯೂ ಈ ಬಗ್ಗೆ ಪ್ರಸ್ತಾಪ ಮಾಡಲಾಗಿದ್ದು, ಚಿಕ್ಕಬಳ್ಳಾಪುರ ನಗರದ 4 ದಿಕ್ಕುಗಳಲ್ಲಿ 4 ಸ್ವಾಗತ ಕಮಾನುಗಳ ನಿರ್ಮಾಣಕ್ಕೆ ನಗರಸಭೆ ಗಮನ ಹರಿಸಬೇಕೆಂದು ಕೋರಿದರು. ಚಿಕ್ಕಬಳ್ಳಾಪುರ ನಗರ ಕೇಂದ್ರೀಕರಣ ಆಗಿರುವುದು ಕೇಂದ್ರ ಜಿಲ್ಲಾ ಕೇಂದ್ರ ಆಗಿದೆ. 4 ಕಡೆ ವೆಲ್ಕಮ್ ಬೋರ್ಡ್ಸ್ನ ದಯವಿಟ್ಟು ಇದೆಲ್ಲ ಅಲೋಕೇಶನ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಕೇಂದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಇದರಿಂದ ಹಿಂದೆ ನಾವು ಮಾಡಿದ್ರಿ, ತದನಂತರ ಮೇಲೆ ಗೊತ್ತಿದೆ ಅದೇನಾಗಿದೆ ಅಂದ್ಬಿಟ್ಟು ಏನು ಮಾಡ್ತಿರೋ ಗೊತ್ತಿಲ್ಲ ಸರ್. ದಯವಿಟ್ಟು ಚಿಕ್ಕಬಳ್ಳಾಪುರಕ್ಕೆ 4 ದ್ವಾರಗಳಿಗೆ 4 ವೆಲ್ಕಮ್ ಬೋರ್ಡ್ ಹಾಕಲೇಬೇಕು. ಇದೆಲ್ಲ ಅಲೋಕೇಶನ್ ಮಾಡ್ತಾರೆ. ಇನ್ನು 4ನೇ ವಾರ್ಡಿನ ಸದಸ್ಯ ಗಜೇಂದ್ರ ಮಾತನಾಡಿ, ಜಕ್ಕಲಮಡುಗು ಜಲಾಶಯದಲ್ಲಿ ಹೂಳು ತುಂಬಿ ನೀರಿನ ಸಂಗ್ರಹ ಸಾಮರ್ಥ್ಯ ಕುಂಠಿತವಾಗುತ್ತಿದೆ. ಹಾಗಾಗಿ ಜಕ್ಕಲಮಡುಗು ಜಲಾಶಯದ ಹೂಳು ತೆಗೆಯುವುದು ಮತ್ತು ನೀರು ಹಂಚಿಕೆಯಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವಂತೆ ಅವರು ಕೋರಿದರು.
ವಲಸೆ ಬರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಿದ್ದಂಗೆ ಒಂದು 50 ಕೋಟಿಗೆ ಅಷ್ಟು ಹಣ, ಯಾಕಂದ್ರೆ ನಮ್ದು ಡ್ಯಾಮ್ ಪ್ರದೇಶ ಜಾಸ್ತಿ ಇದೆ, ನೀರು ನಿಲ್ತಕ್ಕಂತ ಪ್ರದೇಶ ಕಡಿಮೆ ಇದೆ, ಅಂದ್ರೆ ಏರಿಯಾ ದೊಡ್ಡದಾಗಿದೆ. ಅದು ಶಿಲ್ಟು ಎಲ್ಲ ತೆಗೆದು ಇವಾಗ ಏನ್ ನೀರು ನಿಲ್ಲುತ್ತೋ ಅದು 2ರಷ್ಟು ನಿಲ್ಸ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮಲ್ಲಿ ಜಾಗ ಇದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದು ಸಣ್ಣ ನೀರಾವರಿ ಸಚಿವರ ಗಮನಕ್ಕೂ ತರಲಾಗಿದೆ. ಹೂಳು ತೆಗೆಯುವ ಬಗ್ಗೆ ಆಕ್ಷನ್ ಪ್ಲಾನ್ ಸಿದ್ಧಪಡಿಸಬೇಕಿದೆ ಎಂದು ಹೇಳಿದರು. ಏನು ಹಂಚಿಕೆಯಾಗಿರ್ತಕ್ಕಂಥ ನೀರಿನ ಇದೆ ಮತ್ತು ಎನ್ರೂಟ್ ವಿಲೇಜಸ್ ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ನಾವು ಜಕ್ಕಲಮಡಗು ನೀರು ಹಂಚಿಕೆಯ ಸಂಬಂಧ ನಾವೊಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಅದರಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ದೊಡ್ಡಬಳ್ಳಾಪುರದ ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳಾಗಿ ನಾವು ಮತ್ತು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಕೂಡ ಇದರಲ್ಲಿ ನಾವು ಚರ್ಚೆ ಮಾಡಿದಂಥ ಕಾಲಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಿರ್ದೇಶನವನ್ನು ನಮಗೆ ಕೊಟ್ಟಿದ್ದಾರೆ. ಏನು ನೀರು ಸಂಗ್ರಹಣೆ ಆಗ್ತಕ್ಕಂಥ ಜಾಗ ಇದೆ ಅದು ಹೂಳಿನಿಂದ ತುಂಬಿರೋದ್ರಿಂದ ಆ ಒಂದು ಹೂಳನ್ನ ಎತ್ತಲಿಕ್ಕೆ ಒಂದು ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಅಂತಲೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದೇ ಸದಸ್ಯರ ಈ ವಾದ ವಿವಾದಗಳಿಗೂ ಮುನ್ನ ನಗರಸಭೆಯ 2024-25ನೇ ಸಾಲಿನ ಆಯವ್ಯಯ ಮಂಡನೆ ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಮಂಡನೆಯಾದ ನಗರಸಭೆ ಬಜೆಟ್ 125.41 ಕೋಟಿ ನಿರೀಕ್ಷಿತ ಆದಾಯ ಮತ್ತು 122.56 ಕೋಟಿ ನಿರೀಕ್ಷಿತ ವೆಚ್ಚದೊಂದಿಗೆ 2.84 ಕೋಟಿ ಉಳಿತಾಯ ಬಜೆಟ್ ಈ ಬಾರಿ ಮಂಡನೆಯಾಗಿದೆ. ಮತ್ತೊಂದು ವಿಶೇಷವೆಂದರೆ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರಸಭೆಯ ಬಜೆಟ್ 100 ಕೋಟಿ ದಾಟಿದ್ದು ನಗರಸಭೆ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ PN ರವೀಂದ್ರ ಅಧ್ಯಕ್ಷತೆಯಲ್ಲಿ ಆಯವ್ಯಯ ಮಂಡನೆ ಮಾಡಲಾಯಿತು. ಇನ್ನು ಪ್ರತಿ ಬಾರಿ ನಗರಸಭೆ ಆಯುಕ್ತರೇ ಬಜೆಟ್ ಪ್ರತಿ ಓದಿ ಅನುಮೋದನೆ ಪಡೆಯುವುದು ಸಾಮಾನ್ಯವಾಗಿದ್ದು ಈ ಬಾರಿ ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಅವರು ಬಜೆಟ್ ಪ್ರತಿ ಓದಿದ್ದು ವಿಶೇಷವಾಗಿತ್ತು. ಈ ಬಾರಿ ನಗರಸಭೆ ಆಯವ್ಯಯದಲ್ಲಿ ನಗರ ವ್ಯಾಪ್ತಿಯಲ್ಲಿ ಮೃತಪಟ್ಟವರ ಪಾರ್ಥಿವ ಶರೀರ ಸಾಗಿಸಲು ನಗರಸಭೆಯಿಂದಲೇ ವೈಕುಂಠ ಯಾತ್ರೆ ವಾಹನ ಖರೀದಿಸಿ ಸೇವೆಗೆ ನೀಡಲು ಹೊಸ ನಿರ್ಣಯ ಕೈಗೊಳ್ಳಲಾಗಿದ್ದು ಇದರಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದು ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಗರದ ಸುಂದರೀಕರಣದ ಹೆಸರಿನಲ್ಲಿ ರಸ್ತೆ, ಕಲ್ಲು ಹಾಸು, ಚರಂಡಿ, ಪಾದಚಾರಿ ಮಾರ್ಗದ ಅಭಿವೃದ್ಧಿಗಾಗಿ 9.40 ಕೋಟಿ ಮೀಸಲಿರಿಸಲಾಗಿದೆ. ಆದರೆ ನಗರದ ಎಲ್ಲ ಉದ್ಯಾನಗಳು ಪಾಳು ಬಿದ್ದಿವೆ. ಚರಂಡಿಗಳಲ್ಲಿ ಮಣ್ಣು ತುಂಬಿಕೊಂಡು ತ್ಯಾಜ್ಯ ನೀರು ಮುಂದೆ ಹರಿಯದಂತೆ ದುರ್ವಾಸನೆ ಬೀರುತ್ತಿದೆ. ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ 9.40 ಕೋಟಿ ಮೀಸಲಿರಿಸಲಾಗಿದ್ದು ಇದು ಎಷ್ಟು ಮಾತ್ರ ಉಪಯೋಗವಾಗಲಿದೆ ಎಂಬುದನ್ನು ನೋಡಬೇಕಿದೆ. ನಗರ ಅರಣ್ಯೀಕರಣ ಮತ್ತು ಉದ್ಯಾನವನಗಳ ಅಭಿವೃದ್ಧಿ ಹೆಸರಿನಲ್ಲಿ 5.40 ಕೋಟಿ ಮೀಸಲಿರಿಸಲಾಗಿದೆ. ಅಲ್ಲದೆ ಉದ್ಯಾನವನ ಮತ್ತು ತೋಟಗಳ ಅಭಿವೃದ್ಧಿ ಹೆಸರಿನಲ್ಲಿ 5 ಲಕ್ಷ ಹಾಸನಗಳ ದುರಸ್ತಿಗಾಗಿ, ಮಕ್ಕಳ ಆಟೋಪಕರಣದ ನಿರ್ವಹಣೆ ಹೆಸರಿನಲ್ಲಿ 25 ಲಕ್ಷ ಸೇರಿ ಒಟ್ಟು 30 ಲಕ್ಷ ಮೀಸಲಿರಿಸಲಿದ್ದು ನಗರದಲ್ಲಿರುವ ಉದ್ಯಾನಗಳಲ್ಲಿ ಮಕ್ಕಳ ಆಟೋಪಕರಣಗಳು ತುಕ್ಕು ಹಿಡಿದು ಹಾಳಾಗುತ್ತಿದ್ದರೂ ನಿರ್ವಹಣೆ ಮಾಡದ ನಗರಸಭೆ ಮತ್ತೆ ಲಕ್ಷಾಂತರ ರೂಪಾಯಿ ಮೀಸಲಿರಿಸುವುದು ವಿಪರ್ಯಾಸವಾಗಿದೆ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆಯ 2024-25ನೇ ಸಾಲಿನ ಆಯವ್ಯಯ ಶತಕೋಟಿ ದಾಟಿದ್ದರೂ ನಗರದ ಅಭಿವೃದ್ಧಿ ಮಾತ್ರ ಅಷ್ಟರಲ್ಲೇ ಇರುವುದು ನಾಗರಿಕರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. UGD ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಚರಂಡಿ ಸಮಸ್ಯೆಗೆ ವರ್ಷ ಅನುದಾನ ಸಿಗುತ್ತಿದೆ ಹೊರತು ಪರಿಹಾರ ಸಿಗುತ್ತಿಲ್ಲ ಎಂಬ ಆರೋಪವಿದೆ. ಇನ್ನು ನಾಯಿ ಕಾಟ, ಕೋತಿ ಕಾಟದ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ. ಒತ್ತುವರಿ ತೆರವಿನ ಬಗ್ಗೆ ಪ್ರಸ್ತಾಪವಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ನಗರದ ವಾರ್ಷಿಕ ಅಭಿವೃದ್ಧಿಗಾಗಿ ನಗರಸಭೆ ಅಧಿಕಾರಿಗಳು ಬಜೆಟ್ ಮಂಡನೆ ಮಾಡುತ್ತಿದ್ದರೆ ತಮ್ಮ ಎಲ್ಲ ಸಭೆಗಳನ್ನು ಬದಿಗಿಟ್ಟು ಜಿಲ್ಲಾಧಿಕಾರಿಗಳು ನಗರಸಭೆ ಬಜೆಟ್ ಸಭೆಗೆ ಹಾಜರಾಗಿದ್ದರು. ಆದರೆ ಬಜೆಟ್ ಮಂಡನೆ ವೇಳೆ ಮಾತ್ರ ಕೆಲ ನಗರಸಭಾ ಸದಸ್ಯರು ಆಯವ್ಯಯದ ಬಗ್ಗೆ ಗಂಭೀರತೆ ಮರೆತು ಮೊಬೈಲ್ಗಳಲ್ಲಿ ಲೀನವಾಗಿದ್ದು ವಿಶೇಷವಾಗಿತ್ತು. ಒಂದು ಕಡೆ ಬಜೆಟ್ ಮಂಡನೆಯಾಗುತ್ತಿದ್ದರೆ ಮತ್ತೊಂದು ಕಡೆ ಕುಳಿತಿದ್ದ ನಗರಸಭಾ ಸದಸ್ಯರಲ್ಲಿ ಹಲವರು ಮಾತ್ರ ಮೊಬೈಲ್ ನೋಡುತ್ತಾ ಕಾಲ ಕಳೆಯುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.